ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ LLB ಸೀರಿಯಲ್ನ ಈಗ ಒಂದು ರೋಚಕ ಘಟ್ಟ ಬಂದು ತಲುಪಿದೆ. ಇಲ್ಲಿಯವರೆಗೆ ನಾವು ಭಾರ್ಗವಿಯನ್ನು ಒಬ್ಬ ಶಾಂತ ಸ್ವಭಾವದ ಕಾನೂನಿನ ಮೇಲೆ ನಂಬಿಕೆ ಇಟ್ಟಿರೋ ವಕೀಲೆಯಾಗಿ ನೋಡಿದ್ವಿ. ಆದರೆ ಈಗ ಕತೆ ಪೂರ್ತಿ ಬದಲಾಗಿದೆ. ಭಾರ್ಗವಿ ಈಗ ಕೇವಲ LLB ಪದವೀಧರೆಯಲ್ಲ, ಅನ್ಯಾಯದ ವಿರುದ್ಧ ಸಿಡಿದೆದ್ದಿರೋ ಮಹಾಕಾಳಿ. ಯಾಕೆ ಭಾರ್ಗವಿ ಇಷ್ಟೊಂದು ಬದಲಾದ್ಲು? ಅವಳ ತಂದೆ ಸಾವಿನ ಹಿಂದೆ ಇರೋ ಅಸಲಿ ಸತ್ಯವೇನು? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ನಿಮಗೆಲ್ಲ ಗೊತ್ತೇ ಇದೆ, ಭಾರ್ಗವಿ ತನ್ನ ತಂದೆಯನ್ನು ಅತೀವವಾಗಿ ಪ್ರೀತಿಸ್ತಾ ಇರ್ತಾಳೆ. ಅವಳ ತಂದೆ ಸಾವು ಅವಳ ಬದುಕನ್ನೇ ಅಲುಗಾಡಿಸ್ಬಿಟ್ಟಿದೆ. ಆರಂಭದಲ್ಲಿ ಭಾರ್ಗವಿ ಒಂದು ಆಕಸ್ಮಿಕ ಸಾವು, ವಿಧಿಯ ಆಟ ಅಂತಲೇ ನಂಬಿದ್ಲು. ಆದರೆ ಅವಳಿಗೆ ಈಗ ತಂದೆಯ ಸಾವು ವ್ಯವಸ್ಥಿತವಾಗಿ ಮಾಡಿರೋ ಕೊಲೆ ಅಂತ ಗೊತ್ತಾಗೋ ಟೈಮ್ ಬಂದಿದೆ. ಸಮಾಜದಲ್ಲಿರೋ ಕೆಲವು ಪ್ರಭಾವಿ ವ್ಯಕ್ತಿಗಳು ತಮ್ಮ ಲಾಭಕ್ಕಾಗಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನ ಬಲಿ ತಗೊಂಡಿದ್ದಾರೆ ಅನ್ನೋ ಸತ್ಯ ಭಾರ್ಗವಿಗೆ ಗೊತ್ತಾದ್ರೆ ಅವಳು ಏನ್ ಮಾಡ್ತಾಳೆ? ಈಗ ಭಾರ್ಗವಿ LLB ಸೀರಿಯಲಿ ಮಹಾಕಾಳಿ ಎಂಟ್ರಿ ಆಗಿದೆ. ಕೇವಲ ಕೋರ್ಟ್ನಲ್ಲಿ ವಾದ ಮಾಡಿದ್ರೆ ಸಾಲಲ್ಲ, ಈ ಸಮಾಜದ ಕ್ರೂರಿಗಳಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಅಂತ ಭಾರ್ಗವಿ ಈಗ ನಿರ್ಧರಿಸಿದ್ದಾಳೆ. ಅವಳೇ ಮಹಾಕಾಳಿ ಅವತಾರ ಎತ್ತಿದ್ದಾಳೆ. ಅಂದರೆ ಇದರ ಅರ್ಥ ಅವಳು ಕಾನೂನು ಕೈಗೆ ತಗೊಂಡಿಲ್ಲ, ಬದಲಾಗಿ ಕಾನೂನಿನ ಚೌಕಟ್ಟಿನಲ್ಲೇ ನಿಂತು ದುಷ್ಟರನ್ನ ಸಂಹರಿಸೋಕೆ ರೆಡಿ ಆಗಿದ್ದಾಳೆ. ಹೊಸ ಲುಕ್ನಲ್ಲಿ ಭಾರ್ಗವಿ ಎಲ್ಲರನ್ನ ರಂಜಿಸೋಕೆ ಬರ್ತಾ ಇದ್ದಾರೆ. ಆದರೆ ಈ ಕತೆಗೆ ಇನ್ನೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಹೌದು, ಸತ್ಯ ಸೀರಿಯಲ್ ಖ್ಯಾತಿಯ ಗೌತಮಿ ಅವರಿಂದ ಭಾರ್ಗವಿ LLB ಮತ್ತೆ ಸತ್ಯ ಸೀರಿಯಲ್ನ ಡೈರೆಕ್ಟರ್ ಒಬ್ಬರೇ ಆಗಿರೋದ್ರಿಂದ ಗೌತಮಿ ಅವರು ಎಂಟ್ರಿ ಆಗಿದ್ದಾರೆ ಈ ಸೀರಿಯಲ್ಗೆ ಗೌತಮಿ ಅವರು ಇನ್ಸ್ಪೆಕ್ಟರ್ ಆಗಿ ಆಗಾಗ ಬರ್ತಾ ಇರ್ತಾರೆ. ಈಗ ಅವರು ಒಂದು ಟ್ವಿಸ್ಟ್ನ ಕೊಡೋಕ್ಕೆ ಬಂದಿದ್ದಾರೆ. ಭಾರ್ಗವಿ ಕೈಗೆ ಒಂದು ರಹಸ್ಯ ಫೈಲನ್ನು ಕೊಡ್ತಾರೆ. ಈ ಫೈಲಲ್ಲಿ ಏನಿದೆ ಅಂದರೆ, ನೋಡು ಭಾರ್ಗವಿ, ನಿನ್ನ ಅಪ್ಪನ ಸಾವು ಕೇವಲ ಆಕಸ್ಮಿಕ ಅಲ್ಲ, ಅದು ಒಬ್ರು ಕೊಲೆ ಮಾಡಿರೋದು. ತಗೋ ಈ ಫೈಲನ್ನು, ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಅಂತ ಕೊಡ್ತಾರೆ. ಆಗ ಫೈಲನ್ನು ಭಾರ್ಗವಿ ನೋಡಿ ಶಾಕ್ ಆಗತ್ತೆ. ನಾನು ರಿವೆಂಜ್ ತಗೊಳ್ಳದೆ ಬಿಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಈ ಕಡೆ ಭಾರ್ಗವಿ LLB, ಈ ಕಡೆ ಮಹಾಕಾಳಿ. ಏನು ಮಾಡ್ತಾರೆ ಮುಂದೆ ಟ್ವಿಸ್ಟ್ನ ನೋಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.